ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಮೊದಲನೇದಾಗಿ ಎಲ್ಲಾ ಕಡೆ ಕೂಡ ವೈರಲ್ ಆಗುತ್ತಿರುವಂತಹ ಒಂದು ನ್ಯೂಸ್ ಯಾವ್ದಪ್ಪ ಅಂದ್ರೆ, ಟ್ರೆಂಡಿಂಗ್ ನ್ಯೂಸ್ ಯಾವ್ದಪ್ಪ ಅಂದ್ರೆ ಸೌಜನ್ಯ ಕೇಸ್. ಸೊ ನೀವು ಸೌಜನ್ಯ ಕೇಸ್ ಬಗ್ಗೆ ತಿಳ್ಕೊಂಡಿರಬಹುದು. ಹಲವಾರು ವಿಡಿಯೋಗಳನ್ನ ಈಗಾಗಲೇ ಯೂಟ್ಯೂಬರ್ಸ್ ಗಳು ಮಾಡಿ ಹಾಕಿದ್ದಾರೆ. ಸೊ ಅದೇ ರೀತಿ ಸಮೀರ್ ಅವರು ಕೂಡ ವಿಡಿಯೋವನ್ನ ಮೊನ್ನೆ ದಿನ ಒಂದು 5 ದಿನಗಳ ಕಾಲ ಹಿಂದೆ ಮಾಡಿದ್ರು. ಸೊ ಆ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು. ಸೊ ಆ ವಿಡಿಯೋ ನೋಡ್ಕೊಂಡು ಈಗ ಸಮೀರ್ ಅವರಿಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಯಾಕಪ್ಪ ಸಮೀರ್ ಅವರಿಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ, ನಿಜಕ್ಕೂ ಅವರ ವಿಡಿಯೋದಲ್ಲಿ ಏನಿತ್ತು, ಏನ್ ನಡೀತಾ ಇದೆ ಈ ಒಂದು ಸೌಜನ್ಯ ಕೇಸಲ್ಲಿ ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ನಿಮಗೂ ಕೂಡ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಅನ್ನೋದಾದ್ರೆ ತಪ್ಪದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಸೌಜನ್ಯ ಕೇಸ್ನಲ್ಲಿ ಹಲವಾರು ತಿರುವುಗಳನ್ನ ಪಡೆದುಕೊಂಡಿದೆ. ಒಂದು ರೀತಿಯಾಗಿ ಅದರಲ್ಲಿ ಸಂತೋಷ್ ರಾವ್ ಅವರೇ ಅಪರಾಧಿ ಅಂತ ಅವರು ಕೂಡ ಜೈಲಲ್ಲಿ ಶಿಕ್ಷೆ ಅನುಭವಿಸಿ ಬಂದಿದ್ದಾಯ್ತು. ಈಗ ಕೇಳಿದ್ರೆ ಅವರು ಅಪರಾಧಿ ಅಲ್ಲ ಅಂತ ಇದ್ದಾರೆ. ಸೊ ಇದೆಲ್ಲದರ ಮಧ್ಯೆ ಏನಾಯ್ತು ಅಂದ್ರೆ, ಈಗ ಇಷ್ಟು ದಿನಗಳ ಕಾಲ ಈ ಒಂದು ಕೇಸ್ಗೆ ಯಾವುದೇ ರೀತಿಯಾಗಿ ನ್ಯಾಯ ಸಿಕ್ಕಿಲ್ಲ. ಇನ್ನು ಮುಂದೆ ಸಿಗುತ್ತೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇದ್ರ ಮಧ್ಯೆ ಸಮೀರ್ ಅವರು ಎಲ್ಲಾ ಆಡಿಯನ್ಸ್ಗೂ ಕೂಡ, ಅಂದ್ರೆ ನೋಡುವವರಿಗೆ, ಪ್ರೇಕ್ಷಕರಿಗಾಗಿರಬಹುದು, ಸೊ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಈ ಒಂದು ಕೇಸ್ ಬಗ್ಗೆ ಅಂತ ಹೇಳಿ ಇಂಚಿಂಚಾಗಿ ಎಳೆಯಾಗಿ ಬಿಚ್ಚಿಟ್ರು. ಸೊ ಅದನ್ನ ಎಲ್ಲರೂ ಕೂಡ ನೋಡಿದ್ವಿ. ಸೊ ಈಗ ನೋಡಿದಂತವ್ರು ಈಗ ಅದನ್ನ ಪೊಲೀಸ್ ಕೇಸ್ ಮಾಡ್ತಾ ಇದ್ದಾರೆ. ಸೊ ಯಾರಪ್ಪ ಅಂದ್ರೆ ವಿರೋಧಿಗಳು ಇರ್ತಾರಲ್ವಾ, ಸೊ ತಪ್ಪು ಮಾಡಿದವರು ಮುಚ್ಚಾಕ್ಲಿಕ್ಕೆ ಏನಾದ್ರೂ ಮಾಡ್ತಾ ಇರ್ತಾರೆ. ಸೊ ಅಂತವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಪೊಲೀಸ್ ಕಡೆಯಿಂದ ಅವ್ರಿಗೆ ನೋಟಿಸ್ ಅನ್ನ ಕಳಿಸಿದ್ದಾರೆ. ಸೊ ಈಗ ಅವರು ಅರೆಸ್ಟ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅವರೇ ಲೈವ್ ವಿಡಿಯೋವನ್ನ ಮಾಡಿದ್ದಾರೆ. ಸೊ ನಿನ್ನೆ ದಿನ ವಿಡಿಯೋ ಮಾಡಿರುವಂತದ್ದು ರಾತ್ರಿ ಸುಮಾರು 1 ಗಂಟೆಗೆ ಮಾಡಿದ್ದಾರೆ ಅವರು ವಿಡಿಯೋ. ಸೊ ಅದರಲ್ಲಿ ಏನಿದೆಯಪ್ಪ ಅಂದ್ರೆ, ಅವ್ರು ಏನ್ ಹೇಳಿದ್ದಾರೆ ಖುದ್ದು ಅವರೇ ಹೇಳಿರುವಂತದ್ದು. ಸೊ ಏನ್ ಹೇಳಿದ್ದಾರೆ ಅಂದ್ರೆ, ಸಮೀರ್ ಅವರ ಪ್ರಕಾರ ವಿಡಿಯೋ ಮಾಡಿರುವಂತದ್ದು ತಪ್ಪು. ಸೊ ಈ ರೀತಿ ವಿಡಿಯೋ ಮಾಡಬಾರ್ದಿತ್ತು, ನೀವು ಮಾಡಿದೀರಾ. ಸೊ ಯಾವ ಸಾಕ್ಷಿ ಆಧಾರಗಳ ಮೇಲೆ ನೀವು ವಿಡಿಯೋ ಮಾಡಿದೀರಾ ಅಂತ ಹೇಳಿ ಪೊಲೀಸರು ಒಂದ್ 4-5 ಜನ ಬಂದು ಅವ್ರನ್ನ ಬಳ್ಳಾರಿಯಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ರಂತೆ. ಸೊ ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಹೆಲ್ಪ್ ಬೇಕಾಗಿರುತ್ತೆ. ಸೊ ಈಗ ಒಬ್ಬರಿಗೆ ಅವ್ರನ್ನ ಫೇಸ್ ಮಾಡಕ್ ಆಗಲ್ಲ ಪೊಲೀಸರನ್ನ, ಯಾಕಂದ್ರೆ ಅವ್ರು ಇನ್ನು ಯುವಕ, ಒಬ್ಬ ಬೆಳಿತಿರುವಂತ ಯುವಕ. ಸೊ ಅವ್ರಿಗೇನು ಜಾಸ್ತಿ ನಾಲೆಜ್ ಇರಲ್ಲ ಪೊಲೀಸ್ ಬಗ್ಗೆ ಆಗಿರ್ಬೋದು, ಕೇಸ್ ಬಗ್ಗೆ ಆಗಿರ್ಬೋದು. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಸೊ ಅವರು PSI ಅಂತ ಒಬ್ರು ಇದಾರಲ್ವ, ನಾರಾಯಣ ಅವ್ರ ಪೊಲೀಸ್, ಅವರು ಸಪೋರ್ಟ್ ಅನ್ನ ತಗೋತಾರೆ ಇವರು. ಸೊ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೇಸ್ ಬಗ್ಗೆ ಎಲ್ಲ ಅವ್ರಿಗೆ ತಿಳಿಸಿದ್ದಾರೆ. ಸೊ ಅವರೇ ಕೂಡ ಹ್ಯಾಂಡಲ್ ಮಾಡ್ತಾ ಇದಾರಂತೆ ಇವ್ರ ಕೇಸ್ನ. ಸೊ ಅದೇ ರೀತಿ ಇವ್ರ ಹತ್ರ ಎಲ್ಲಾ ಸಾಕ್ಷಿಗಳಿದೆ ಅಂತೆ. ಸಮೀರ್ ಅವ್ರ ಹತ್ರ ಸೌಜನ್ಯ ಕೇಸ್ ಬಗ್ಗೆ ಏನೇನು ಅವ್ರು ವಿಡಿಯೋ ಮಾಡಿದಾರಲ್ವಾ, ಸೊ ಅದರದ್ದು ಎಲ್ಲಾ ಸಾಕ್ಷಿ ಆಧಾರಗಳು ಇಟ್ಕೊಂಡೇ ಅವರು ವಿಡಿಯೋ ಮಾಡಿದೀನಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಮಾನಗಳಲ್ಲಿ ನೋಡ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ತಾರ ಅಥವಾ ಅವರ ಸಾಕ್ಷಿಗಳನ್ನ ಎಲ್ಲಾದ್ರೂ ಮುಚ್ಚಾಕ್ತಾರ ಅಥವಾ ಏನಾದ್ರೂ ಮಾಡ್ತಾರ ಅಂತ. ಸೊ ಎಲ್ಲರೂ ಕೂಡ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ. ಸೊ ಒಂದು ಹಲವಾರು ಕನ್ನಡ ಸಂಘಟನೆಗಳಾಗಿರ್ಬಹುದು ಅಥವಾ ಯೂಟ್ಯೂಬರ್ಸ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು, ಸೊ ಎಲ್ಲರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂದ್ರೆ, ಪರೋಧ ಮತ್ತೆ ವಿರೋಧ ಎರಡೂ ಕೂಡ ಪರವಾಗಿನೂ ಮಾತಾಡ್ತಾ ಇದ್ದಾರೆ ಮತ್ತೆ ವಿರೋಧವಾಗೂ ಮಾತಾಡ್ತಾ ಇದ್ದಾರೆ. ಯಾರಪ್ಪ ಅಂದ್ರೆ, ಈಗ ಮುಸ್ಲಿಂನವರಿಂದ ಹಿಂದೂಗಳು, ಅಂದ್ರೆ ಅವರು ವಿಡಿಯೋ ಮಾಡಿರುವಂತವ್ರು ಮುಸ್ಲಿಮ್ಸ್ ಆಗಿರೋದ್ರಿಂದ ಇಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದೀಯಾ ನೀನು ಅಂತ ಹೇಳಿ ಆ ಹುಡುಗನಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಸೊ ನೀನು ಹಿಂದೂಗಳ ಬಗ್ಗೆ ಮಾತಾಡ್ತಾ ಇದೀಯಾ, ಸೊ ಹಿಂದೂ ವಿರೋಧಿ ನೀನು ಅಂತ ಹೇಳಿ ಎಲ್ಲ ಆ ಒಂದು ವಿಡಿಯೋ ಮಾಡಿರೋದಕ್ಕೆ ನೀನು ಹಿಂದೂ ವಿರೋಧಿ, ಸೊ ಈ ರೀತಿ ಎಲ್ಲ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಎಲ್ಲರೂ ಕೂಡ ಕ್ಷಮೆ ಕೇಳ್ತಾ ಇದ್ದಾರೆ ಸಮೀರ್ ಅವರು. ಸೊ ನಾನು ಯಾವ ರೀತಿಯ ಯಾವುದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ನಾನು ಜಾತಿ ಭೇದನೆ ಮಾಡ್ಲಿಕ್ಕೆ ಇಲ್ಲಿ ವಿಡಿಯೋವನ್ನ ಮಾಡಿಲ್ಲ. ಸೊ ನಾನು ಕೇವಲ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಯಾರು ಕೂಡ ಈ ರೀತಿ ತಪ್ಪು ಕಲ್ಪನೆಯನ್ನ ಮಾಡ್ಕೊಳ್ಬೇಡಿ ಅಂತ ಅವರು ಕೈ ಮುಗಿದು ಎಲ್ಲರಿಗೂ ಕೂಡ ಕ್ಷಮೆ ಕೇಳಿದ್ದಾರೆ. ಸೊ ಅದೇ ರೀತಿ ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೋ ಯೂಟ್ಯೂಬರ್ಸ್ ಗಳಾಗಿರ್ಬಹುದು, ಕ್ರಿಯೇಟರ್ ಆಗಿರಬಹುದು, ಸೊ ಅವರ ಸಪೋರ್ಟ್ಗೆ ನಿಂತ್ಕೊಂಡಿದ್ದಾರೆ. ನಿನ್ನೆ ದಿನ ಆಗಿರ್ಬೋದು, ಮೊನ್ನೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬಹುದು, ಎಲ್ಲಿ ನೋಡಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ, ಯಾಕಂದ್ರೆ ಅವರು ಒಳ್ಳೆ ರೀತಿಯಾಗಿ ತೋರಿಸಿದ್ದಾರೆ. ಸೊ ಅದೇ ರೀತಿ ಒಳ್ಳೆ ಕಂಟೆಂಟ್ ಅಂದ್ರೆ ಒಳ್ಳೆ ರೀತಿಯಾಗಿ ಜನರಿಗೆ ಅರ್ಥ ಮಾಡಿಸಿದ್ದಾರೆ. ಸೊ ನ್ಯಾಯದ ವಿರುದ್ಧ ಹೋಗೋರ್ಗೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗೇ ಆಗುತ್ತೆ. ಸೊ ಅದೇ ರೀತಿ ಇವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು, ಸೇಫ್ ಆಗಿರ್ಬೇಕು ಅಂದ್ರೆ ನಿಮ್ಮ ಬೆಂಬಲ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ನ್ಯಾಯವನ್ನ ಎತ್ತಿ ಹಿಡೀರಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಹೆಣ್ಣು ಮಗಳಿಗೆ ಆಗಿರುವಂತ ಸಿಚುವೇಶನ್ ನೆಕ್ಸ್ಟ್ ಬೇರೆ ಒಂದು ಹೆಣ್ಣು ಮಗಳಿಗೆ ಬರಬಾರ್ದು. ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ. ಸೊ ಅವ್ರಿಗೂ ಕೂಡ ಈ ಸಿಚುವೇಶನ್ ಬರಬಹುದು. ಸೊ ಈ ರೀತಿ ಬರಬಾರ್ದು ಅಂತ ಅಂದ್ರೆ ನಾವ್ ಈಗಲೇ ಎಚ್ಚೆತ್ಕೋಬೇಕು, ಕಾನೂನನ್ನ ಸರಿಪಡಿಸ್ಕೋಬೇಕು. ಲಂಚಕ್ಕೆ ಯಾರೆಲ್ಲ ಲಂಚ ತಗೊಂಡು ಈ ರೀತಿ ಕೆಲಸ ಮಾಡ್ತಾ ಇದಾರಲ್ವಾ, ಸೊ ಅಂತವ್ರನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ, ದಯವಿಟ್ಟು ಅವ್ರನ್ನೆಲ್ಲರನ್ನು ಕೂಡ ಡಿಸ್ಮಿಸ್ ಮಾಡಿ. ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಆದ್ರೂ ಕೂಡ ದುಡ್ಡಿನ ಆಸೆಗೆ ಈ ರೀತಿ ಕೆಲಸ ಹಿಡಿದಿರ್ತಾರೆ. ಸೊ ಅಂತವ್ರನ್ನ ನೀವು ಗುರುತಿಸಿ ಎಲ್ಲಾ ಪೊಲೀಸ್ ಆಫೀಸರ್ ಆಗಿರ್ಬೋದು ಎಲ್ಲರೂ ಕೂಡ
ಅದನ್ನ ತನಿಖೆ ಮಾಡಬೇಕು, ರೀಓಪನ್ ಮಾಡಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಮನವಿ ಅದೇ ಆಗಿರುತ್ತೆ. ಸೊ ಅದೇ ರೀತಿ ಈಗ ಈ ಒಂದು ಕೇಸ್ ನಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇವ್ರಿಗೆ ನೋಟಿಸ್ ಕಳಿಸಿದ್ದಾರೆ, ಸಮೀರ್ ಅವರಿಗೆ ನೋಟಿಸ್ ಕಳಿಸಿರುವಂತದ್ದು. ಸೊ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ PSI ಯೋಗೀಶ್ ಅವ್ರು ಮೊದಲು ಈ ತನಿಖೆ ನಡೆಸ್ತಾ ಇದ್ರಲ್ವಾ, ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಕೇಸ್ ಅಲ್ಲಿ ಇದ್ದಂತ ಎಲ್ಲಾ ಸಾಕ್ಷಿಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಮುಚ್ಚ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಯಾವುದೇ ಸಾಕ್ಷಿ ಸಿಗ್ಲಾರ್ದ ತರ ಅವರು ಮಾಡ್ಬಿಟ್ಟಿದ್ದಾರೆ PSI ಯೋಗೀಶ್ ಅವರು. ಸೊ ಅದರಿಂದ ಈಗ ಏನಾಗ್ತಾ ಇದೆ ಅಂದ್ರೆ CBI ಒಪ್ಸಿದ್ರು ಸಹಿತ ಅಲ್ಲಿ ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ. ಓಕೆನಾ. ಸೊ ಸಾಕ್ಷಿ ಸಿಗದೆ ಇರೋ ಕಾರಣ ಇಲ್ಲಿ ಏನಾಗ್ತಾ ಇದೆ, ಯಾರು ಅಪರಾಧಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂದ್ರೆ ಒಬ್ಬ ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅಂತ, ಸೊ ಅವರು ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು ಎಲ್ಲಾ ತರದಂತಹ ಏನಿದು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತಹ ಹಾಗೆ ಲೈವ್ ವಿಡಿಯೋಗಳನ್ನ ಮಾಡಿದ್ದಾರೆ. ಸೊ ನಾನು ಜಸ್ಟ್ ಒಂದು ವಿಡಿಯೋ ನೋಡಿದೆ. ಸೊ ಅದನ್ನ ಅವರು ನಿನ್ನೆ ದಿನ ಹಾಕಿರುವಂತದ್ದು. ಸೊ ಇದೇನಂದ್ರೆ ಸ್ಥಳದಲ್ಲಿ ಮಹಜರು ಮಾಡಿದ್ದಾರೆ. ಸೊ ಯಾವ ಸ್ಥಳದಲ್ಲಿ ಸೌಜನ್ಯ ಓಡಾಡಿದ್ಲಲ್ವಾ, ಸೊ ಅಲ್ಲೇ ಹೋಗಿ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಥರ್ಡ್ ಐ ಚಾನಲ್ ಅವರು ಅಲ್ಲೇ ಹೋಗಿ ಪರಿಶೀಲನೆಯನ್ನ ಮಾಡಿ ಖುದ್ದು ಅವರಿಗೆ ಕೇಳಿ, ಅಂದ್ರೆ ಅಲ್ಲಿ ಸ್ಥಳೀಯರಿಗೆ ಕೇಳಿ ಏನ್ ನಡೀತು ಏನಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಸೊ ಏನ್ ನಡೀತಪ್ಪ ಅಂತ ಅಂದ್ರೆ ಅಲ್ಲಿ ಸಂಜೆ ಸುಮಾರಿಗೆ, ಅದು ದೊಡ್ಡ ರೋಡೇ ಆಗಿರುತ್ತೆ. ಸೊ ಯಾವುದೇ ರೀತಿಗೆ ಅಲ್ಲಿ ಜನ ಓಡಾಡೋದಿಲ್ಲ ಅಂತ ಒಂದು ದಟ್ಟ ಪ್ರದೇಶ ಏನದಲ್ಲ, ಮೇನ್ ರೋಡೇ ಅದಾಗಿರುತ್ತೆ. ಸೊ ಮೇನ್ ರೋಡ್ ಪಕ್ಕ ಕಾಲ್ದಾರಿ ಇರುತ್ತೆ, ಗೊತ್ತಾ ನಿಮ್ಗೆ. ಸೊ ಮಾಮೂಲಿ ಈಗ ನಾವು ಕಾಲ್ದಾರಿಲಿ ಓಡಾಡೋಕೆ ಮಾಡಿರ್ತಾರೆ ಜಾಗ, 2 ವೀಲರ್ ಓಡಾಡಕ್ಕೆ, ಆನಂತರ 4 ವೀಲರ್ ಈ ರೀತಿ ಮಾಡಿರ್ತಾರಲ್ಲ, ಆ ಹುಡುಗಿ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಕಾಲ್ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಬೈಕ್ಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಓಡಾಡ್ತಾ ಇದೆ. ಓಡಾಡ್ಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ. ಸೊ ಓಡಾಡ್ಬೇಕಾದ್ರೆ ಆ ಹುಡುಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಅಂದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಒಂದು ದೇವಸ್ಥಾನನೋ ಏನೋ ಒಂದು, ಅಲ್ಲಿ ದೇವಸ್ಥಾನನೂ ಅಲ್ಲ ಅದು, ಏನೋ ಒಂದು ಸೊ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನೆ ಇದೆಯಂತೆ. ಸೊ ಅದು ಮನೆ ಒಂದು ನಿಗೂಢವಾದ ಮನೆ ಅಂತ ಹೇಳ್ತಾರೆ. ಸೊ ಅದು ಗೊತ್ತಿಲ್ಲ, ಸೊ ನೀವೇ ಅರ್ಥ ಮಾಡ್ಕೋಬೇಕು. ಅಲ್ಲಿ ಇದೆ ಅಂತ ಅಷ್ಟೇ ಹೇಳಿದ್ದು. ಸೊ ಅದರಿಂದ ಸ್ವಲ್ಪ ಒಂದು 2-3 ಒಂದು 5 ಮೀಟರ್ 5 ಮೀಟರ್ 10 ಮೀಟರ್ ಅಲ್ಲಿ ಅವಳ ಶವ ಸಿಕ್ಕಿರುವಂತದ್ದು, ಸೌಜನ್ಯ ಅವರ ಶವ ಸಿಕ್ಕಿರುವಂತದ್ದು. ಸೊ ಅದನ್ನ ಸ್ಥಳೀಯರೇ ಹೇಳಿರುವಂತದ್ದು. ಅವರು ರಾತ್ರಿ ಎಲ್ಲ ಹುಡುಕಿದ್ದಾರೆ, 1000ಕ್ಕೂ ಹೆಚ್ಚು ಜನರು ಹುಡುಕಾಡಿದ್ದಾರೆ. ಸೊ ಯಾರಿಗೂ ಕೂಡ ಇದು ಒಂದು ಸುಳಿವೇ ಸಿಕ್ಕಿಲ್ಲ, ಆ ಹುಡುಗಿ ಸಿಕ್ಕೇ ಇಲ್ಲ. ಸೊ ಏನಾಗಿದೆ ಅಂದ್ರೆ ಇಲ್ಲಿ ಬಸ್ಸಲ್ಲಿ ಈಗ ಅವಳು ಕಾಲ್ದಾರಿಯಲ್ಲಿ ಓಡಾಡ್ತಾ ಇದ್ಲಲ್ವಾ, ಸೊ ಅದ್ರ ಪಕ್ಕದಲ್ಲಿ ರೋಡ್ ಇತ್ತಲ್ವಾ, ಸೊ ಅಲ್ಲಿ ಬಸ್ ಹೋಗ್ತಾ ಇದೆ. ಸೊ ಆ ಬಸ್ಸು ಶಾಲಾ ಬಸ್ ಆಗಿರುತ್ತೆ. ಸೊ ಅಲ್ಲಿ ಒಬ್ಬ ಟೀಚರ್ ಮತ್ತೆ ಸ್ಟೂಡೆಂಟ್ ನೋಡಿರ್ತಾರೆ. ಅಂದ್ರೆ ಈ ಹುಡುಗಿನ 4 ಜನ ಎಳ್ಕೊಂಡು ಹೋಗೋದು, ಬಾಯಿ ಮುಚ್ಚಿ ಎಳ್ಕೊಂಡು ಹೋಗಿರೋದನ್ನ ಸ್ಟೂಡೆಂಟ್ಸ್ ನೋಡಿರ್ತಾರೆ. ಸೊ ಅದನ್ನ ಏನ್ ಮಾಡ್ತಾರೆ, ಆ ಟೀಚರ್ ಅಂದ್ರೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದನ್ನು ಕೂಡ ಅಲ್ಲಿಗೆ ಮುಚ್ಚ ಹಾಕ್ತಾರೆ. ಓಕೆನಾ. ಸೊ ಅದು ಮುಚ್ಚ ಹಾಕಿ ಇನ್ನೇನ್ ಹೇಳ್ತಾರೆ ಸ್ಥಳೀಯರು ಅಂದ್ರೆ, ನಾವು ಇಡೀ ದಿನ ಹುಡುಕಾಡಿದೀವಿ, ಯಾವ್ದು ಕೂಡ ಗೊತ್ತಾಗಿಲ್ಲ. ಸೊ ಅದೇ ರೀತಿ ಜೋರಾಗಿ ಮಳೆ ಬರ್ತಾ ಇತ್ತಂತೆ, ಯಾರೋ ಅವಳು ಊಟ ಮಾಡಿರಲಿಲ್ವಲ್ಲ, ಸೊ ಉಪವಾಸ ಇರೋದ್ರಿಂದ ಹೊಟ್ಟೆ ಹಸು ಅಂತ ಕಿರ್ಚಾಡ್ತಾ ಇದ್ಲಂತೆ. ಅಲ್ಲಿ ಅಕ್ಕಪಕ್ಕದ ಮನೆಗೆ ಕಿರ್ಚ್ತದ್ದು ಕೇಳಿಸ್ತಾ ಇತ್ತಂತೆ. ಸೊ ಅವ್ರು ಏನೋ ಒಂದು ಇರ್ಬೋದು ಬಿಡು ಅಂತ ಸುಮ್ನೆ ಬಿಟ್ಟಿದ್ದಾರೆ. ಸೊ ಅಷ್ಟರಲ್ಲಿ 3-4 ಗಾಡಿಗಳು ಬಂದ್ವಂತಲ್ಲಿ. ಗಾಡಿ ಬಂದು ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು. ಅದಾದ್ಮೇಲೆ ಅಲ್ಲಿ ಕಿರ್ಚೋ ಶಬ್ದ ಯಾವುದು ಕೂಡ ಬಂದಿಲ್ವಂತೆ. ಸೊ ಅದಾದ್ಮೇಲೆ ಎಲ್ಲರೂ ಕೂಡ ಹುಡುಕಾಡಿದ್ದಾರೆ, ಅಲ್ಲಿ ಯಾವುದು ಕೂಡ ಸಿಕ್ಕೇ ಇಲ್ಲ, ಯಾರು ಸಿಕ್ಕಿಲ್ಲ ಅಲ್ಲಿ. ಅದಾದ್ಮೇಲೆ ಮರ್ದಿನ ಏನಾಗಿದೆ ಅಂದ್ರೆ 8 ಗಂಟೆ ಸುಮಾರಿಗೆ ಅಲ್ಲಿ ಸೌಜನ್ಯ ಶವ ಸಿಕ್ಕಿದೆ. ಸೊ ಶವದ ಪಕ್ಕದಲ್ಲಿ ಅವಳ ಬುಕ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು ಎಲ್ಲವೂ ಕೂಡ ಇದೆ. ಆದ್ರೆ ಆ ಬುಕ್ಸ್ ಮತ್ತೆ ಅವಳಲ್ಲಿ ಏನ್ ಚಪ್ಪಲಿ ಬಿದ್ದಿತ್ತಲ್ಲ ಯಾವುದೂ ಕೂಡ ಒದ್ದೆಯಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಡೀ ರಾತ್ರಿ ಮಳೆ ಉಯ್ದಿದೆ, ಆದ್ರೆ ಅದು ಕೂಡ ಒದ್ದೆಯಾಗಿಲ್ಲ. ಯಾಕೆ, ಅವಳನ್ನ ಬೇರೆ ಕಡೆ 4 ಜನ ಕರ್ಕೊಂಡೋಗಿ ಎಲ್ಲ ಮುಗಿಸಿ ಬಂದು ಅಲ್ಲಿ ಬಿಸಾಕಿ ಹೋಗಿರುವಂತದ್ದು. ಸೊ ಈ ರೀತಿ ಘಟನೆ ನಡೆದಿರುವಂತದ್ದು. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಪಕ್ಕದಲ್ಲಿರುವಂತ ಒಂದು ಬಾಳೆ ಬೆಟ್ಟ ಅಂತ ಒಂದು ಇದೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಂತೋಷ್ ರಾವ್ ಅವರು ಇರ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ತಾರೆ, ಇಲ್ಲಿ ಏನ್ ಶವ ಸಿಕ್ತಲ್ವಾ ಅದ್ರ ಪಕ್ಕದಲ್ಲೇ ಅವ್ರ ಟೆಂಟ್ ಇತ್ತು ಅಂತ ಹೇಳ್ತಾರೆ. ಸೊ ಆ ಟೆಂಟ್ ನೋಡಿದ್ರೆ ಅಲ್ಲಿ ಯಾರು ಇರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಅದು ಸಂತೋಷ್ ರಾವ್ದೇ ಅಂತ ಎಲ್ಲರೂ ಕೂಡ ಅಲ್ಲಿ ನಂಬಿಸ್ತಾರೆ. ಸೊ ಸಂತೋಷ್ ರಾವ್ ಬಾಳೆ ಬೆಟ್ಟದಲ್ಲಿ ಇರೋದನ್ನ ಹೋಗಿ ಅಲ್ಲಿ 5-6 ಜನ ಅವ್ರನ್ನ ಹಿಡ್ಕೊಂಡು ಬರ್ತಾರಂತೆ. ಸೊ ಇಲ್ಲಿ ಪೊಲೀಸರಿಗೆ ಡೌಟ್ ಏನಪ್ಪಾ ಅಂದ್ರೆ ಆ 5-6 ಜನ ಯಾರು, ಫಸ್ಟ್ ಹಿಡ್ಕೊಂಡ್ ಬಂದವ್ರು ಇವ್ರು 5-6 ಜನ. ಸೊ ಅವ್ರನ್ನ ಇಲ್ಲಿ ಪೊಲೀಸರು ಹಿಡ್ಕೊಳ್ಬೇಕಿತ್ತು. ಸೊ ಆದ್ರೆ ಅವ್ರನ್ನ ಹಿಡಿಲಿಲ್ಲ ಪೊಲೀಸರು. ಯಾಕೆ ಬಿಟ್ರು ಅನ್ನೋದು ಗೊತ್ತಿಲ್ಲ. ಸೊ ಇಷ್ಟೇ ಸ್ಥಳೀಯರು ಅಲ್ಲಿ ಕೊಟ್ಟಿರುವಂತಹ ನ್ಯೂಸ್. ಓಕೆನಾ. ಸೊ ಅಲ್ಲಿಂದ ಸಂತೋಷ್ ರಾವ್ ಅವರನ್ನ
ಜಗಳ ಮಾಡಿ ಎಲ್ಲ ಮಾಡಿ ನೀನೇ ಒಪ್ಕೋಬೇಕು ನೀನೇ ಅಂತ ಹೇಳಿ ಅವ್ರನ್ನ ಹೊಡೆದು ಬಡ್ದು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದಾರಂತೆ. ಸೊ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲೂ ಕೂಡ ನಿಮ್ ತಂದೆ ತಾಯಿಗೆ ನಾವು ಕೊಲೆ ಮಾಡ್ತೀವಿ, ನಿಮ್ಮ ಅಕ್ಕ ತಮ್ಮನ್ನು ಕೊಲೆ ಮಾಡ್ತೀವಿ, ಸೊ ನಿನ್ನನ್ನು ಕೊಲೆ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಎದುರಿಸಿ ಅವ್ರನ್ನ ಒಪ್ಸಕ್ಕೆ ಟ್ರೈ ಮಾಡಿದ್ರು ಅಂತ ಸಂತೋಷ್ ರಾವ್ ಅವರೇ ಖುದ್ದು ಹೇಳಿದ್ದಾರೆ. ಸೊ ಇದಕ್ಕೆ ನಿಮಗೆ ಕ್ಲಾರಿಟಿ ಕೂಡ ಬೇಕು ಅಂದ್ರೆ ಥರ್ಡ್ ಐ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೀವು ನೋಡಬಹುದು. ಸ್ವತಃ ಅವರೇ ಇಂಟರ್ವ್ಯೂ ಮಾಡಿರುವಂತದ್ರಲ್ಲಿ ಸಂತೋಷ್ ರಾವ್ ಅವರೇ ಹೇಳಿದ್ದಾರೆ. ಸೊ ಯಾವ ರೀತಿ ಪೊಲೀಸರು ಅವರಿಗೆ ಹಿಂಸೆ ಕೊಟ್ಟರು, ಯಾವ ರೀತಿ ಹೊಡೆದ್ರು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ನೀವು ಅಲ್ಲಿ ಕೂಡ ನೋಡಬಹುದು. ಸೊ ಈ ಎಲ್ಲಾ ನೋಡಿದಾಗೆ ಈ ಎಲ್ಲಾ ಸಿಚುವೇಶನ್ ಅನ್ನ ನೀವು ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇದರಲ್ಲಿ ಆರೋಪಿ ಸಂತೋಷ್ ರಾವ್ ಹಾಗಿದ್ರೆ ಅವ್ರು ಯಾಕೆ ಅಲ್ಲೇ ಇರ್ತಿದ್ರು? ತಲೆ ಮರ್ಸ್ಕೋಬೋದಿತ್ತಲ್ವಾ? ಸೊ ಈ ರೀತಿ ಅಂದ್ರೆ ಒಬ್ಬ ಮೆಂಟಲಿ ಅಪ್ಸೆಟ್ ಆಗಿರುವಂತ ವ್ಯಕ್ತಿ ಇದೆಲ್ಲ ಮಾಡಿ ಆ ನಂತರ ಅಲ್ಲೇ ಪೊಲೀಸರ ಕೈಗೆ ಸಿಗುವಂತದ್ದು ಏನು ಅಲ್ವಾ? ಸೊ ಪ್ರಶ್ನೆ ಉಟ್ಕೊಳ್ಳೋದು ಸಹಜ. ಅದೇ ರೀತಿ ಇಲ್ಲಿ 4-5 ಜನ ಏನ್ ಅವ್ರನ್ನ ಹೇಳ್ಕೊಂಡ್ ಬಂದ್ರಲ್ವಾ, ಸೊ ಇವ್ರು ಯಾಕೆ ಅಲ್ಲಿ ಹೋಗಿ ಇವನೇ ಒಂದು ಆ ವ್ಯಕ್ತಿನೇ ಈ ಕೆಲಸ ಮಾಡಿದ್ದು ಅಂತ. ಸೊ ಅಲ್ಲಿ ಟೆಂಟ್ ಇರೋದು ನಿಜ, ಆದ್ರೆ ಅದು ಯಾರ್ದಂತ ಗೊತ್ತಿಲ್ಲ, ಅದು ಯಾರ್ದಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುಮ್ನೆ ಟೆಂಟ್ ಹಾಕಿರೋದಲ್ಲಿ ಅಷ್ಟೇ. ಸೊ ಆ ಟೆಂಟ್ ನ ಸಂತೋಷ್ ರಾವ್ದಿ ಅಂತ ಇವ್ರು ಒಪ್ಪಿಸ್ತಾರಂತೆ. ಸೊ ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈ ಕೇಸಲ್ಲಿ ತುಂಬಾನೇ ಗೊಂದಲ ಇದೆ. ಸೊ ಎಲ್ಲಾ ಸಾಕ್ಷಿಗಳನ್ನ ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ CCTV ಇತ್ತಂದ್ರೆ, ಪ್ರಕೃತಿ ಹಾಸ್ಪಿಟಲ್ ಅಂತ ಹುಡುಗಿ ನಡ್ಕೊಂಡು ಹೋಗ್ತಾಳಲ್ವಾ, ಸೊ ಅಲ್ಲಿ CCTV ಕೂಡ ಇವ್ರು ಏನ್ ಮಾಡಿದಾರೆ ಅದು ಕೂಡ ಕೊಲ್ಯಾಪ್ಸ್ ಮಾಡಿದ್ದಾರೆ. ಸೊ ಅಲ್ಲಿ CCTV ದೃಶ್ಯನೂ ಕೂಡ ಸಿಕ್ಕಿಲ್ಲ. ಸೊ ಈ ರೀತಿಯಾಗಿ ಅವಳ ಒಂದು ಕೇಸ್ ಬಗ್ಗೆ ಮುಚ್ಚಾಕ್ಲಿಕ್ಕೆ ಪೊಲೀಸರವರೇ ಅಂದ್ರೆ ಯೋಗೀಶ್ ಅವರೇ ಈ ರೀತಿ ಮಸಲಾತ್ ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ಈ ಒಂದು ಕೇಸ್ ಬಗ್ಗೆ ಈಗ ಸಮೀರ್ ಅವರು ಎತ್ತಿ ಹಿಡಿದಿರೋದಕ್ಕೆ ಅವ್ರಿಗೂ ಕೂಡ ಈಗ ಜೈಲ್ ಶಿಕ್ಷೆ ಆಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ದಯವಿಟ್ಟು ನ್ಯಾಯ ಎತ್ತಿ ಹಿಡಿದವ್ರಿಗೆ ಯಾವುದೇ ಶಿಕ್ಷೆ ಕೊಡ್ಬೇಡ್ರಿ, ಪ್ಲೀಸ್ ಅವ್ರನ್ನ ಬಿಡಿ ಅಂತ ಎಲ್ಲರೂ ಕೂಡ ಕೇಳ್ತಾರೆ. ಸೊ ಹಾಗೆ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ? ಸೊ ಸಮೀರ್ ಅವರಿಗೆ ನೀವು ಕೂಡ ಬೆಂಬಲಿಸ್ತೀರಿ ಅನ್ನೋದಾದ್ರೆ ನೀವು ಕೂಡ ಅವ್ರನ್ನ ಏನು ಮಾಡಬಾರ್ದು ಅಂದ್ರೆ ಅವ್ರಿಗೆ ನೀವು ಕೂಡ ಬೆಂಬಲಿಸಿ, ಅದೇ ರೀತಿ ಎಲ್ಲರೂ ಕೂಡ ಅವ್ರಿಗೆ ಕೈ ಜೋಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸತ್ಯಕ್ಕೆ ಜಯ ಸಿಗ್ಬೇಕಾ ಅಂತಂದ್ರೆ ನಿಮ್ಮ ಅನಿಸಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.